ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರಿಗಿದ್ದ 4% ಮೀಸಲಾತಿಯನ್ನು ಕಸಿದುಕೊಂಡಿದ್ದಕ್ಕೆ ನಾನು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸುತ್ತೇನೆ ಅಂತ ಅಶ್ಫಾಕ್ ಉಟಾಕರ್ ಹೇಳಿದ್ದಾರೆ. ನಮ್ಮ ಮೀಸಲಾತಿಯನ್ನ ಕಸಿದುಕೊಂಡು ಯಾರಿಗಾದ್ರೂ ಮುಖಕ್ಕೆ ತುಪ್ಪ ಹಚ್ಚೋದಕ್ಕೆ ಹೋದ್ರೆ ಅದನ್ನ ಯಾರೂ ಕೂಡ ಸಹಿಸುವುದಿಲ್ಲ. ಪಂಚಮಸಾಹಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದ ವಿಜಯಾನಂದ್ ಕಶ್ಯಪ್ರವರು ನಮ್ಮ ಪರವಾಗಿದ್ದಾರೆ. ನಾವು ಮತ್ತು ಮುಸಲ್ಮಾನರು ಅಣ್ಣ ತಮ್ಮರಂತಿದ್ದೇವೆ. ನಮ್ಮಿಬ್ಬರ ನಡುವೆ ಜಗಳ ಹಚ್ಚುವಂತಹ ಕೆಲಸವನ್ನ ಈ ಬಿಜೆಪಿ ಮಾಡಿದೆ. ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಸಿದುಕೊಂಡಿದ್ದು ಯಾವ ನ್ಯಾಯ ಎಂದು ಹೇಳಿದ ವಿಜಯಾನಂದ್ ಕಶ್ಯಪ್ರವರ ಹೇಳಿಕೆಗೆ ನಾನು ಸ್ವಾಗತ ಕೋರುತ್ತೇನೆ ಎಂದು ಕುಮಟಾಕರ್ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ 4% ಅಲ್ಪಸಂಖ್ಯಾತರು ನೀಡಿದಂಥ ಮೀಸಲಾತಿಯನ್ನು ಕಸಿದುಕೊಂಡಿದ್ದು ತೀವ್ರವಾದಂಥ ನಾನು ಖಂಡನೆ ವ್ಯಕ್ತಪಡಿಸ್ತೇನೆ. ಯಾಕಂದರೆ ನಮ್ಮ ಮೀಸಲಾತಿಯನ್ನು ಕಸಿದುಕೊಂಡು ನೀವು ಯಾರಿಗಾದರೂ ತುಪ್ಪ ಹಚ್ಚಲಿಕ್ಕೆ ಮುಖಕ್ಕೆ ಹೋದರೆ ಅದು ಯಾರೂ ಸಹಿಸೋದಿಲ್ಲ. ಯಾಕಂದರೆ ನಾನು ಹಲವಾರು ಲಿಂಗಾಯತ ಸಮುದಾಯದ ಪ್ರಭಾವಿ ಮುಖಂಡರ ಜೊತೆ ಚರ್ಚೆ ಮಾಡಿದಾಗ ನಮ್ಮ ವಿಜಯಾನಂದ್ ಕಾಶ್ಯಪ್ನವರವರು ನಮ್ಮ ಪಂಚಮಸಾಲಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು ಅವರು ಕೂಡ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಪರವಾಗಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಮುಸಲ್ಮಾನರು ಒಂದು ಅಣ್ಣ ತಮ್ಮಂದಾಗಿದ್ದೀವಿ. ನಮ್ಮ ಇಬ್ಬರಲ್ಲಿ ಒಂದು ಜಗಳ ಹಂಚುವಂಥ ಪ್ರಯತ್ನಕ್ಕೆ ಈ BJP ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದೆ. ನಾವು ಯಾವತ್ತೂ ಅಲ್ಪಸಂಖ್ಯಾತರ ಜೊತೆ ಯಾವತ್ತೂ ಇದ್ದೀವಿ ಮತ್ತು ಅಲ್ಪಸಂಖ್ಯಾತರು ಕೂಡ ಮುಸಲ್ಮಾನರು ಕೂಡ ಯಾವತ್ತೂ ಲಿಂಗಾಯತರ ಸಮಾಜದ ಇದ್ದವರು. ಯಾಕಂದರೆ ಪಂಚಮಸಾಲಿ ಹೋರಾಟ ಮಾಡೋದಂಥ ಸಂದರ್ಭದಲ್ಲಿ ಕೂಡ ಮುಸಲ್ಮಾನ್ ಸಮಾಜದವರು ಅವ್ರ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು. ಇಂಥ ಸಮುದಾಯವನ್ನು ನಾವು ಹಾಗೆ ಯಾವ ರೀತಿ ಕಸಿದುಕೊಳ್ಳೋದು ತೀವ್ರವಾದಂಥ ಖಂಡನೀಯ ಅಂತ ವಿಜಯಾನಂದ್ ಕಾಶ್ಯಪ್ನವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರ ಹೇಳಿಕೆಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ನಾವು ಕೂಡ ಲಿಂಗಾಯತ ಸಮುದಾಯ ಜೊತೆ ಇದ್ದೀವಿ ಮತ್ತು ಲಿಂಗಾಯತ ಸಮುದಾಯ ನಮ್ಮ ಜೊತೆ ಇದೆ. ಇವತ್ತು ನಮ್ಮ ಇಬ್ಬರನ್ನ ಇವತ್ತು ಬೇರೆ ಮಾಡಲಿಕ್ಕೆ ಇವತ್ತು BJP ಸರ್ಕಾರ ಹೊರಟಿದೆಯಲ್ಲ, ಇದು ನಿಜಕ್ಕೂ ಬೀಜ ಬಿತ್ತುವಂಥ ನೀತಿಯನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಇದು ಬಹಳ ದಿನ ನಡೆಯುವುದಿಲ್ಲ. 4% ಮೀಸಲಾತಿಯನ್ನು ನಮಗೆ ಕಸಿದುಕೊಂಡಿದ್ದು ನಮಗಷ್ಟೇ ನೋವಾಗಿಲ್ಲ. ಪ್ರತಿಯೊಂದು ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಸಮುದಾಯಕ್ಕೆ, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಕುರುಬರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಪ್ರತಿಯೊಂದು ಸಮುದಾಯ ಇವತ್ತು ಬಹಳ ನೋವಿನಿಂದ ಇವತ್ತು ಹೇಳ್ತಾ ಇದೆ, ನಾವು ಅಲ್ಪಸಂಖ್ಯಾತರ ಜೊತೆ ಇದ್ದೀವಿ. ಅವ್ರಿಗೆ ಅನ್ಯಾಯ ಮಾಡಿದರು BJP ಸರ್ಕಾರದವರು, ಅವ್ರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಿದರೆ BJP ಸರ್ಕಾರದವ್ರಿಗೆ ಅದು ಆ ಭ್ರಮೆದಲ್ಲಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗೆ ಬೈದರೆ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಸಿದುಕೊಂಡ್ರೆ ಬೇರೆ ಧರ್ಮದವರು ನಮಗೆ ಮತ ಹಾಕ್ತಾರೋ ಅಂತ ಮೂಢನಂಬಿಕೆಯಲ್ಲಿದ್ದಾರೆ. ಅದು ಆಗೋದಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರ ಜೊತೆ ಕರ್ನಾಟಕದ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಂದು ಲಿಂಗಾಯತರು ಅಲ್ಪಸಂಖ್ಯಾತರ ಜೊತೆ ಇದ್ದಾರೆ, ಮುಸಲ್ಮಾನರ ಜೊತೆ ಇದ್ದಾರೆ. ಅದಕ್ಕೆ ಆ ಒಂದು ಹೇಳಿಕೆಯನ್ನು ವಿಜಯಾನಂದ್ ಕಾಶ್ಯಪ್ನವರ ಹೇಳಿಕೆಯನ್ನು ನಾನು ಸ್ವಾಗತ